ನಮಸ್ತೆ, ಬನ್ನಿ ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ರೈಸ್ ರೆಸಿಪಿಯನ್ನು ನೋಡೋಣ. ಅದಕ್ಕೆ ಈ ರೈಸ್ ರೆಸಿಪಿ ಇದು ವೆಜ್ ಕುರ್ಮಾಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಮತ್ತು ಯಾವುದಾದ್ರೂ ನೀವು ಗ್ರೇವಿ ಜೊತೆಗೂ ಇದನ್ನು ಸರ್ವ್ ಮಾಡ್ಬೋದು. ಇದು ಮಾಡೋದು ತುಂಬ ಸುಲಭ ಹಾಗೂ ಇದು ಬೇಗನೇನೂ ಆಗುತ್ತೆ. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾನಿಲ್ಲಿ 1 ಕಪ್ ಅಷ್ಟು ಬಾಸ್ಮತಿ ರೈಸ್ ಅಂತ ತೆಗೆದುಕೊಂಡಿದ್ದೀನಿ. ಅದನ್ನು 2-3 ಸರ್ತಿ ಸರಿಯಾಗಿ ಸ್ವಚ್ಛಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಆದ್ರೂ ನೆನೆಯಲ್ಲಿ ಬಿಟ್ಬಿಡಿ. ನೀವು ಇದನ್ನು ಎಷ್ಟು ಸರ್ತಿ ಸ್ವಚ್ಛಾಗಿ ತೊಳ್ಕೊತೀರೋ ಅಷ್ಟು ಅನ್ನ ಬೆಳ್ಳಗೆ ಬರುತ್ತೆ. ಅಕ್ಕಿಯನ್ನು ನೆನೆಕ್ಕಿಟ್ಟು ಬನ್ನಿ ಈಗ ಈರುಳ್ಳಿ ಮತ್ತು ಗೋಡಂಬಿಯನ್ನು ಹುರ್ಕೊಳ್ಳೋಣ. ಅದಕ್ಕಾಗಿ ಬಾಣಲೆಯಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು 8-10 ಗೋಡಂಬಿಯನ್ನು ಹಾಕೊಂಡು ಗೋಡಂಬಿ ಸ್ವಲ್ಪ ಕೆಂಪಗಾಗಿ ಹುರ್ಕೊಳ್ಳಿ. ಇದನ್ನ ಪಕ್ಕಕ್ಕಿಟ್ಟು ಅದೇ ಎಣ್ಣೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದುದ್ದಕ್ಕೆ ಹೆಂಚಿರೋದು ಹಾಕೊಂಡು ಇದು ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಂಡು ಇದನ್ನು ಗೋಡಂಬಿ ಜೊತೆಗೆ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಆಮೇಲೆ ಅದೇ ಎಣ್ಣೆ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಒಂದು ಪಲಾವ್ ಎಲೆ, 2 ಚಕ್ರ ಮೊಗ್ಗು, 2 ಏಲಕ್ಕಿ, ಸ್ವಲ್ಪ ಜಾವಿತ್ರಿ, 1 ಇಂಚಷ್ಟು ಚಕ್ಕೆ, 2-3 ಲವಂಗ, ಸ್ವಲ್ಪ ಜೀರಿಗೆ ಹಾಗೂ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಇದನ್ನು ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವಿಲ್ಲಿ ನೆನೆಸಿಟ್ಟಿರುವ ಅಕ್ಕಿಯನ್ನು ಹಾಕೊಂಡು ಇದನ್ನು ಸ್ವಲ್ಪ ಹೊತ್ತು ಬಾಡಿಸಿ 1 ಕಪ್ ಅಳತೆಗೆ 2 ಕಪ್ ಅಷ್ಟು ನೀರನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದೆಲ್ಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ ಅನ್ನ ಎಷ್ಟು ಉದ್ದುದಾಗಿ ಬಂದಿದೆ ಅಂತ. ಇವಾಗ ಮೇಲೆ ನಾವು ಹುರಿದಿಟ್ಟಿರುವ ಗೋಡಂಬಿ ಮತ್ತು ಈರುಳ್ಳಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ದೀಗ ಗೀ ರೈಸ್ ತಯಾರಾಯಿತು. ಇದು ನೀವು ವೆಜ್ ಕುರ್ಮಾ ಜೊತೆಗೆ ಅಥವಾ ಇನ್ಯಾವುದಾದ್ರೂ ಗ್ರೇವಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.